ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದೆ, ಹೊರಗಡೆ ಎಲ್ಲ ಕರೆಕ್ಟ್ ಆಗಿದೆ, ಒಳಗಡೆ ಕಂಪ್ಲೀಟ್ ಆಗಿಲ್ಲ ಇನ್ನು. ಸರ್ ಆ ಟೆಲಿಕಾಸ್ಟ್ ರಾತ್ರಿ ಒಳಗೆಲ್ಲ ಮುಗಿಸ್ತಾರೆ ಸರ್. ಬೆಳಗ್ಗೆ ತನಕ ಉಳಿಸ್ಕೊಬಿಡಿ, ತೊಂದರೆ ಆಗುತ್ತೆ ಆಮೇಲೆ. ಇಲ್ಲ ಸರ್, ಮುಗಿಸ್ತಾರೆ. ಆ್ಯಂಡ್ ಸರ್, ಫುಡ್ ಕ್ವಾಲಿಟಿ ನನ್ನ ದೊಡ್ಡ ತಂಗಿ ಮದುವೆ ಹೇಗಿತ್ತು ಹಾಗೆ ಇರ್ಬೇಕು ಸರ್. ಒಂದು ರೌಂಡ್ ಚೆಫ್ ಜೊತೆ ಮೀಟಿಂಗ್ ಆಗಿದೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮತ್ತೆ ಹೇಳ್ತಾ ಇದ್ದೀನಿ, ಬರೋ ಗೆಸ್ಟ್ಗಳಿಗೆ ಮತ್ತು ಮೀಡಿಯಾದವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಸರ್. ಇಲ್ಲ ಸರ್, ಬಿ ಕೇರ್ಫುಲ್ ಅಂತ. ಅದನ್ನು ನಾನು ನೋಡ್ಕೊತೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಯಾ ನೈಟ್ ನೈಟ್. ಆನಂದ್, ಬೇರೆ ಏನಾದರೂ ಮರ್ತಿದ್ದೀನೇನೋ? ಗೆಳೆಯ, ಎಲ್ಲ ನಾನು ಫಾಲೋ ಅಪ್ ಮಾಡಿದ್ದೀನಿ ಅಂತ ನಿನ್ಗೆ ಹೇಳಿದೆ, ಆದರೂ ನೀನೇ ಬಂದು ಎಲ್ಲ ಚೆಕ್ ಮಾಡಿದ್ಯಾ. ಆದರೂ ನಿನ್ಗೆ ಯಾಕೋ ಇಷ್ಟೊಂದು ಟೆನ್ಷನ್ನು? ಆರಾಮಾಗಿರೋ, ಎಲ್ಲ ಸರಿ ಹೋಗುತ್ತೆ. ಟೆನ್ಷನ್ ಅಲ್ಲ ಕಣೋ, ನಾಳೆ ನನ್ನ ತಂಗಿ ಮದುವೆ, ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಮದುವೆ ಮಾಡ್ತಾ ಇದ್ದೀನಿ ಕಣೋ. ನನ್ನ ಭಾಳ ದಿನದ ಕನಸು, ನಾನು ಕಂಡ ಕನಸು ನಾನು ಅನ್ಕೊಂಡಾಗೆ ನಡಿಬೇಕು ಕಣೋ. ಯಾವುದೇ ಕೊರತೆ ವ್ಯತ್ಯಾಸ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಕನ್ಸರ್ನು. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಅವಳನ್ನು ಎತ್ತಾಡಿಸಿದ್ದು, ಅವಳು ಮೊದಲು ಮಾತು ಕಲ್ತಿದ್ದು, ಮೊದಲನೇ ದಿನ ಸ್ಕೂಲ್ಗೆ ಹೋಗಕ್ಕೆ ಹಠ ಮಾಡಿದ್ದು, ಸ್ಕೂಲ್ಗೆ ಹೋಗಿದ್ದು, ಸ್ಕೂಲಿಂದ ವಾಪಸ್ ಬರುವಾಗ ಮುಖನ ಥರ ಕೆಂಪಗೆ ಮಾಡ್ಕೊಂಡಿದ್ದು, ಗೇಟಲ್ಲಿ ನಿಂತ್ಕೊಂಡು ಕೈ ಬೀಸಿದ್ದು ಎಲ್ಲ ಒಳ್ಳೆ ಕಣ್ಣು ಕಡ್ದಾಗಿದೆ, ಮೊನ್ನೆ ಆದಾಗಿದೆ. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ಲ. ಅಶ್ವಿನಿ ಮದುವೆ ಮೊನ್ನೆ ಆದಾಗಿದೆ, ನಾಳೆ ಆಗಲೇ ನೋಡು ಮಹಿಮಾ ಮದುವೆ ಆಗ್ತಾ ಇದ್ದಾಳೆ. ಇದಕ್ಕೆಲ್ಲ ಏನು ಸಂಭ್ರಮ ಪಡಬೇಕಾ, ದುಃಖ ಪಡಬೇಕಾ, ಅರ್ಥನೇ ಆಗಲ್ಲಪ್ಪ. ಗೆಳೆಯ, ಈ ಫ್ಯಾಮಿಲಿ ಸೆಂಟಿಮೆಂಟು, ಅಟ್ಯಾಚ್ಮೆಂಟು, ಈ ವಿಷಯದಲ್ಲಿ ನಿನ್ನನ್ನು ಮೀರಿಸಿದವನು ಇನ್ನೊಬ್ಬ ಇಲ್ಲ ಕಣ. ನನಗೆ ಗೊತ್ತಪ್ಪ, ನಿನಗೆ ನಿನ್ನ ತಮ್ಮಂದರು ತಂಗಿರು ಇವರೇ ಪ್ರಪಂಚ. ಹೌದು, ಅಕ್ಸೆಪ್ಟೆಡ್. ಇವತ್ತು ರಾತ್ರಿ ನಿನ್ನ ತಂಗಿಗೋಸ್ಕರ ಎಷ್ಟು ಬೇಕಾದರೂ ಹತ್ಬಿಡು, ಆದರೆ ನಾಳೆ ಬೆಳಗ್ಗೆ ನೀನು ಮದುವೆ ಆಗ್ತಾ ಇದೆಯಾ, ನೀನು ಮದುಮಗನೇ. ಪೆಪ್ಪೆ 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 ಫುಲ್ ಖುಷಿಯಾಗಿರ್ಬೇಕಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.